ಇದು ಯಾವ್ದಕ್ಕೆ ನಾಶ ಮಾಡತ್ತೀರಿ ಸರ್? ಇದೆಲ್ಲ ತರಕಾರಿ ಬೆಳೆಯೋರ ಕತೆ ಆಗೈತೆ ರೀ ಸರ್. ಅದೇನೈತಲ್ಲ ತರಕಾರಿ ಬೆಳೆಯೋ ಕತೆ ಏನು ಹೇಳಿದಂಥ ಪರಿಸ್ಥಿತಿ ಈಗ ಬಂದೈತೆ ರೀ. ಅಲ್ಲಿ ಮಾರ್ಕೆಟ್ಗೆ ಹೋದ್ರಿ, ಮಾರ್ಕೆಟ್ ಅದು ಪಕ್ಕ ಲ್ಯಾಟ್ರಿ ವ್ಯವಸ್ಥೆ ಆಗೈತೆ ರೀ. ನಾವು ಇಲ್ಲೇನು ದರ ಮಾತಾಡ್ತೀವಿ ರೀ ಹೊಲ್ದಾಗ, ಅದು ಮನೆ ಹೋಗೋ ತನಕ ಇರಂಗಿಲ್ಲ ಸರ್. ಮನ್ಯಾಗ ಏನು ದರ ಮಾತಾಡ್ತೀವಿ ಅದು ಮಾರ್ಕೆಟ್ಗೆ ಹೋಗೋ ತನಕ ಇರಂಗಿಲ್ಲ. ಮಾರ್ಕೆಟ್ದಾಗ ದರ ಮಾತಾಡಿದ್ದು ಅಲ್ಲಿ ವ್ಯಾಪಾರಿ ಕೈಯಾಗ ಹೋಗೋ ಇರಂಗಿಲ್ಲ. ಇದು ಏನೈತಲ್ಲ ಬಣ್ಣ ಬದಲಾಯಿಸ್ಕೊಂತ ಹೋಗ್ತೈತೆ ರೀ ದರದ ವ್ಯವಸ್ಥೆ. ಆ ಕಾರಣ ಈ ದರದ ವ್ಯವಸ್ಥೆ ಒಳಗೆ ಲ್ಯಾಟ್ರಿ ವ್ಯವಸ್ಥೆ ಒಳಗೆ ಈ ಬದುಕುವಂಥ ಪರಿಸ್ಥಿತಿ ಇಲ್ಲ ರೀ. ಯಾಕೆ ಬದುಕುವಂಥ ಪರಿಸ್ಥಿತಿ ಅಂಗಡಿ ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ಇದೇನು ಎಲೆಕೋಸು ಐತಿ, ಕ್ಯಾಬೇಜ್ ಐತಿ, ಏನು ಹೂಕೋಸು ಏನೂ ಇದ್ರು ಈ ತರಕ್ಕೆ ಹೋಗ್ಬೇಡ್ರಿ. ಮಾಲನ್ನು ನಮ್ದು ಆ ಕಡೆಯಿಂದ ಹೋಗಕ್ಕೆ ತಯಾರಿಲ್ಲ. ಹೈದ್ರಾಬಾದ್ ಬಂದಾಗೈತಿ, ಗೋವಾ ಬಂದಾಗೈತಿ, ಎಲ್ಲ ಕಡೆ ಹೋಗೋದು ಬಂದಾಗೈತಿ. ಇಲ್ಲಿ ತಂದು ಕೇಸಿಂದ ಇಲ್ಲಿ ಕೊಡ್ಸೋಕೆ ಹೋಗ್ಬೇಡ್ರಿ, ಹೊಲ್ದಾಗನ ಕೊಳಿಸ್ರಿ ಅಂತ ಸ್ಪಷ್ಟವಾಗಿ ಅಂಗಡಿ ಹೇಳಕತ್ತಾರು. ಅದಕ್ಕೆ ರೈತನ ಪರಿಸ್ಥಿತಿ ಇದು ಬಂದೈತಿ ರೀ ಸರ್. ಪ್ರತಿ ವರ್ಷ ಹಿಂಗೆ ಐತೆ ಇದೇ ವರ್ಷ ಹಿಂಗೆ ಸರ್ ಇದ್ರ ಬಗ್ಗೆ 25 ವರ್ಷದಿಂದ ಮನವಿ ಕೊಡಾಕತ್ತೀರಿ. ಎಲ್ಲ ಮನೆಗಳು ಇಟ್ಟಿದ್ದೀರಿ ಸರ್. 25 ವರ್ಷದಿಂದ ಮನವಿ ಕೊಡಾಕತ್ತೀವಿ. ಇದೇನೈತ್ರಲ್ಲ ನಾವು ಸಣ್ಣ ರೈತರು ಏನಾಗ್ತದೆ ಕಬ್ಬು ಬೆಳ್ಸೋಕೆ ಆಗಿಲ್ಲ ಸರ್. ಸತ್ಯವಾಗಿ ಹೇಳ್ತಾನೆ, ಸಣ್ಣ ರೈತರು ಇದ್ರೆ ಅದು ಏನು 2-3 ತಿಂಗಳ ಯಾವ ಬೆಳೆ ಬರ್ತೈತಿ ಅಂಥ ಬೆಳೆ ಬೆಳೀತಿರ್ತಾನೆ. ಕಬ್ಬು ಅದು 16 ಎಕರೆ ಭೂಮಿ ಇದ್ದವರು, 5 ಎಕರೆ ಮುಂದಿದ್ದವರು ಕಬ್ಬು ಬೆಳೆಸ್ತಾರೆ. ನಾವು ಇವೆಲ್ಲ 1 ಎಕರೆ 2 ಎಕರೆ ಇದ್ದವರು ಇದು ತರಕಾರಿ ಬೆಳೆಸ್ತಾರೆ. ಈ ಪರಿಸ್ಥಿತಿ ಏನಾಗೈತಲ್ಲ ಈಗ ಈ ಕ್ಯಾಬೇಜ್ ಹಚ್ಚಿದ್ದಾರೆ, ಕ್ಯಾಬೇಜ್ ಪರಿಸ್ಥಿತಿ ಇದಾಗೈತೆ ರೀ ಸರ್.